ಹಾಯ್ ಎಲ್ಲೋ ನಮಸ್ಕಾರ. ಯಾರೂ ಸ್ಕಿಪ್ ಮಾಡಬೇಡಿ ಪ್ಲೀಸ್, ಇದೊಂದು ವಿಡಿಯೋ ನೋಡಿ. ಯಾಕಂತಂದರೆ ನಾನು ಹೆಂಗೆ ಡ್ಯೂಟಿ ಮಾಡಿದ್ದೀನಿ, ಹೆಂಗೆ ನನ್ನ ಜರ್ನಿ ಹೋಗಿದೆ ಅಂತಂದೇಳಿ ತೋರಿಸ್ತಾ ಇದ್ದೀನಿ. ಸೊ ನಾನು ಹೇಳಿದೆ ಆ್ಯಕ್ಚುಲಿ ಕಾರ್ಪೊರೇಷನ್ಗೆ ಇರಬೇಕಿತ್ತು. ಸೊ ಸ್ವಲ್ಪ ಮುಂದೆ ಕೋರ್ಟ್ ಮುಂದೆ ಬಂದುಬಿಟ್ಟೆ. ಸೊ ಅದಾದಮೇಲೆ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ನಾನು ಇದೇ ಥರನೇ ಅಂದರೆ ನನ್ನ ಟೈಮಲ್ಲಿ ಡ್ಯೂಟಿ ಮಾಡೋ ಟೈಮಲ್ಲಿ ಸೊ ಗಾಡಿ ಮೇಲೆ ಅಡ್ಡಾಡಿದ್ದೀನಿ, ಇಲ್ಲ ಅನ್ನಲ್ಲ. ಬಟ್ ಅನಿವಾರ್ಯತೆ ನೋಡಿರಿ ಹೆಂಗಿದೆ ಅಂತ. ಸಂದರ್ಭ ತಕ್ಕಂಗೆ ನಾವು ನಟನೆ ಮಾಡಬೇಕಲ್ಲ ಈ ಜಗತ್ತೊಳಗೆ. ಸೊ ಅದಕ್ಕೋಸ್ಕರ ಇವಾಗ ಸಂದರ್ಭ ತಕ್ಕಂಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ನಾನು ಕಾರ್ಪೊರೇಷನ್ನಿಂದ ನನಗೆ ಬಸ್ ಸಿಗುತ್ತೆ ಶಾಂತಿನಗರ್ಗೆ, ಮತ್ತು ಅಲ್ಲಿಂದ ನಾನು ಬಸ್ ಹಿಡ್ಕೊಂಡು ಹೋಗಬೇಕು. ಸೊ ಅರ್ಧ ದಾರಿಗೆ ಬಂತು ಬಸ್ಸು. ಸೊ ಮುಂದೆ ಹೋಗಿ ಬಿಡಲೇ ಇಲ್ಲ ಅದು ಬಸ್ಸು. ಅವರು ಏನಾದರೂ ಇಲ್ಲ ನಾವು ಶಾಂತಿನಗರ್ ಬಸ್ ಸ್ಟ್ಯಾಂಡ್ ಹೋಗಲ್ಲ, ಸೊ ಇಲ್ಲೇ ಇಳಿದ್ಬಿಡ್ತೀರೇನೋ ಇಳಿದ್ಬಿಡಿ ಅಂತಂತಂದರು. ಸೊ ಅನಿವಾರ್ಯತೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದು ನಡ್ಕೊಂಡು ಹೋಗ್ತಾಯಿದ್ವಿ. ನಡ್ಕೊಂಡು ಹೋಗಿ ಮುಂದ್ಗಡೆ ಎಷ್ಟೊಂದು ಜನ ಇರ್ತಿದ್ದಿಲ್ಲ ಅವಾಗ. ನೋಡಿರಿ ಇಲ್ಲಿ ನಾನು ತೋರಿಸ್ತೀನಿ. ನಮ್ಮ ಏನು ಪೊಲೀಸವ್ರಸೆಲ್ಲ ಶೂಸು ಸಾಕ್ಸ್ ಎಲ್ಲ ಬಟ್ ಅವಾಗ ಸಿಗ್ತಿದ್ದಿಲ್ಲ. ಬಟ್ ಇವಾಗೆಲ್ಲ ರೋಡ್ ಸೈಡೇ ಮಾರ್ತಾಯಿದ್ದಾರೆ. ಅಂದರೆ ಇಲ್ಲಿ ಎದಕ್ಕೆ ಮಾರ್ತಾಯಿದ್ದಾರೆ ಅಂದರೆ ಇಲ್ಲಿ ಬಸ್ ಸ್ಟ್ಯಾಂಡ್ ಇದ್ದಾವೆ, 1ನೇ ಘಟಕ 2ನೇ ಘಟಕ 3ನೇ ಘಟಕ ಅಂಥೇಳಿ ಬಸ್ ಡಿಪೋಗಳಿದ್ದಾವೆ. ಸೊ ಇಲ್ಲಿಂದನೇ ಡಿಸ್ಪೆನ್ಸ್ ಆಗೋದೆಲ್ಲವು. ಇಲ್ಲಿ ಅವಾಗ ತುಂಬ ಜನ ಇರ್ತಿದ್ದಿಲ್ಲ ಅಡ್ಡಾಡಾಗ ಮುಂದೆ. ನಾವು ಗಾಡಿ ಹಿಡ್ಕೊಂಬರೋಕ್ಕೆ ಭಯ ಬರ್ತಿತ್ತು, ಅಯ್ಯೋ ಹೆಂಗೆ ಹೋಗ್ಬೇಕು ಅಂತೇಳಿ. ನಾವು ಪೊಲೀಸರೇ ಅಂದರೆ ಮತ್ತು ಜನ ಹೆಂಗೆ ಹೆದರ್ಬಾರ್ದು ಅಂತೇಳಿ ಅನಿಸ್ತಿತ್ತು ಅವಾಗ. ಪರವಾಗಿಲ್ಲ, ಜನ ಎಲ್ಲ ಹೆಂಗೆ ಭಯ ಪಡ್ತಾರಲ್ವ, ಅದಕ್ಕೋಸ್ಕರ ನಮ್ಮ ಸರ್ ಏನಿದ್ರು, ಭುವನೇಶ್ವರಿ ಏನಾಗಲ್ಲ ಪರವಾಗಿಲ್ಲ ಗಾಡಿ ಹೊಡ್ಕೊಂಡು ಬನ್ನಿ, ನೀವೇ ಅದಕ್ಕೆ ಭಯ ಪಡ್ಕೊತೀರಿ, ಯಾವಾಗಲೂ ಕಾಕಿ ಡ್ರೆಸ್ ಹಾಕೊಂಡಿರ್ತೀರಲ್ಲ ಮೈ ಮೇಲೆ. ಸೊ ಯಾರೂ ನಿಮ್ಮ ಹತ್ರ ಬರಲ್ಲ, ಯಾರೂ ನಿಮ್ಮ ಹತ್ರ ಸುಳಿಯಲ್ಲ ಅಂತೇಳಿ. ಸೊ ನಾ ತೋರಿಸ್ತಾ ಇದ್ದೀನಿ ನೋಡಿರಿ, ಅದೇ ಶಾಂತಿನಗರ್ ಬಸ್ ಸ್ಟ್ಯಾಂಡು. ನಾನು ಬಸ್ ಸ್ಟ್ಯಾಂಡಲ್ಲಿ ನಮ್ಮೂರು ಸೈಡೆಲ್ಲ ನಾರ್ಮಲಾಗಿರ್ತಾವೆ, ಬಟ್ ಅಲ್ಲೆಲ್ಲ ಹಂಗೆಲ್ಲ ಬಿಲ್ಡಿಂಗೇ ಬಸ್ ಸ್ಟ್ಯಾಂಡ್ ಇರ್ತಾವೆ. ಸೊ ಅದಾದಮೇಲೆ ನಾನು ತೋರಿಸಿದೆ ನಿಮಗೆ ಬಸ್ ಡಿಪೋನ. ಮುಂದೆ ಅದು ನಮ್ಮ ಕ್ಯಾಂಟೀನ್. ಯಾವಾಗಲೂ ನಾನು ಅಲ್ಲೇ ಊಟ ಮಾಡ್ತಿದ್ದು. ನಾವು ISD ಒಳಗಿದ್ದಾಗ ಮಾತ್ರ ನಾವು ಅಲ್ಲೇ ಊಟ ಮಾಡ್ತಿದ್ವಿ, ಹೊರಗಡೆನೇ. ಮನೆ ಊಟ ನಾನು ಯಾವ ಜಾಸ್ತಿ ತರ್ತಿದ್ದಿಲ್ಲ. ಯಾಕಂದರೆ ನಮ್ಮ ಸರು ಮತ್ತು ಅದನ್ನೆಲ್ಲ ಮಾಡ್ಕೊಂಬರೋಕ್ಕೆ ತುಂಬ ರಿಸ್ಕ್ ಆಗುತ್ತಮ್ಮ ನಿಮಗೆ, ಬೇಡ ಇಲ್ಲೇ ಮಾಡಿಬಿಡಿ, ಒಂದೇ ಸರಿ ಪೇಮೆಂಟ್ ಮಾಡಿದ್ರೆ ಆಯಿತು ಅಂತ ಹೇಳ್ತಿದ್ರು. ಯಾರಂದರೆ ನಮ್ಮ SP ಸರು ನಾರಾಯಣ್ ಅಂತೇಳಿ. ಅವರು ಇವಾಗ ಎಲ್ಲಿದ್ದಾರಂತ ಮುಂದೆ ಹೇಳ್ತೀನಿ, ನಾನು ಇದರೊಳಗೆ ಹೇಳ್ತೀನಿ ಇಲ್ಲನಲ್ಲ, ಬಟ್ ಮುಂದೆ ಹೇಳ್ತೀನಿ. ಸೊ ಹೋಗ್ತಾ ಹೇಳ್ತೀನಿ. ಯಾಕಂತಂದರೆ ಅವರು ಸಸ್ಪೆನ್ಸಾಗೇ ಇರಲಿ ಅಂತೇಳಿ. ನೋಡಿರಿ ನನಗೆ ಅಲ್ಲಿ ಕಾಣಿಸ್ತಾ ಇದೆ. ಸೊ ಆ ಬೋರ್ಡ್ ನೋಡಿ ನನಗೆ ಭಯ ಆಯಿತು. ನಾನು ಬಂದಿರೋದು ISD ಅಂತೇಳಿ, ಅದು ಬಟ್ ಇಂಟೆಲಿಜೆನ್ಸಿ ಅಂತ ಇತ್ತು. ಇಂಟೆಲಿಜೆನ್ಸಿ ಅಂತಂದರೆ ಕ್ರೈಮ್ ಬ್ರ್ಯಾಂಚ್ ಅವ್ರದ್ದು ಅಷ್ಟೇ ಇರ್ತವ್ರೆ. ಬಟ್ ನನಗೆ ಭಯ ಆಯಿತು, ನಾನು ಬೇರೆ ಕಡೆ ಬಂದುಬಿಟ್ಟಿದ್ದೀನೇನೋ ಅಂತೇಳಿ. ಅವಾಗೆಲ್ಲ ಈ ಥರ ಇದ್ದಿದ್ದಿಲ್ಲ. ನಾವು ಬಂದಾಗ ಎಲ್ಲ ಖಾಲಿ. ಯಾಕಂದರೆ ನಾವು ಇರೋದೇ 8 ಜನ 9 ಜನ ಸ್ಟಾಫರ್ಸ್ ಅಷ್ಟೇ ಇದ್ವಿ. ಅದು ಬಿಟ್ಟರೆ 12 ಜನ ಇನ್ಸ್ಪೆಕ್ಟ್ರುಗಳು, ಮತ್ತು ಅದಂದರೆ DOSP SP ಸರ್ಸು ಇರ್ತಿದ್ರು. ನಮ್ಗೆ ಭಯ ಆಯಿತು, ನಾನು ಇಲ್ಲಿ ಬಂದಿದ್ದೀನ, ನಮ್ಮ STಗೆ ಬಂದಿದ್ದೀನ ಅಂತೇಳಿ. ಅಲ್ಲಿ ಇಂಟೆಲಿಜೆನ್ಸಿ ಅಂತ ಬೋರ್ಡ್ ಇತ್ತು, ಅದನ್ನ ನೋಡಿ ನನಗೆ ಭಯ ಆಗೋಯ್ತು. ಎಷ್ಟೊಂದು ಗಾಡಿ ನಿಂತಿದ್ವು. ಅವಾಗ ನಾವು ಇದ್ದಾಗ ಗಾಡಿ ನಿಂತಿರ್ತಿದ್ವು, ಬಟ್ ಇಲ್ಲನಲ್ಲ ಕಮ್ಮಿ ಗಾಡಿಗಳು. ಯಾಕಂದರೆ ನಮ್ಮ SP ಸರ್ದೊಬ್ದು ಮತ್ತು ಆಮೇಲೆ DOSP ಸರ್ದೊಬ್ದು, ಇನ್ಸ್ಪೆಕ್ಟರ್ ಮೇಡಮ್ ಅವ್ರದ್ದು, ಒಂದು 4 ಜನದ ಅಷ್ಟೇ ನಿಂತಿರ್ತಿತ್ತು. ಭಯ ಆಯಿತು. ನೋಡಿರಿ ಅಲ್ಲಿ ನನ್ನ ಫ್ರೆಂಡ್ ಬರ್ತಾ ಇದ್ದಾಳೆ. ನನಗೂ ತುಂಬ ಖುಷಿ ಆಯಿತು. ಯಾಕಂದರೆ ನಾವು ಸಿವಿಲ್ ಮೇಲೆ ಇರ್ತಾಳೆ ಅವಳು, ಯಾವಾಗ ನೋಡಿದ್ರು. ಸೊ ನಂಗೆ ಅವಳು ನೋಡೋಣ ತುಂಬ ಖುಷಿ ಆಯಿತು. ಖುಷಿ ಆದಮೇಲೆ ಅವಳು ತಪ್ಕೊಂಡು ಮುತ್ತಾಡಿದೆ. ಯಾಕಂದರೆ ತುಂಬ ರೇರ್ ಅಲ್ವಾ, ನಾನು 5 ವರ್ಷ ಆದ ನಂತರ ನಾನು ಹೋಗಿದ್ದೆ. ಸೊ ಅಲ್ಲಿ ನನ್ನ ಫೋನ್ ಚೇಂಜ್ ಆಯಿತು. ಎದಕ್ಕಂತಂದರೆ ನನ್ನ ಫೋನ್ ಚಾರ್ಜ್ ಇದ್ದಿದ್ದಿಲ್ಲ. ನಾನು ಅಲ್ಲಿ ಕ್ಯಾಂಟೀನಲ್ಲಿ ಹೋಗಿ ಟಿಫಿನ್ ಮಾಡಿಕೊಂಡು ಚಾರ್ಜ್ ಇಟ್ಟು ನನ್ನ ಫ್ರೆಂಡ್ ಮುಖ ತೋರಿಸ್ಕೊಂಡು ಹೋಗ್ತಾಯಿದ್ದೀನಿ ನೋಡಿ. ನಮಗೆ ಮರಳಿ ಹೋಗಿ ಬರ್ತೀವಿ ಅಂದರೆ ಹಿಂದಿನ ನಾವು ನಡೆದು ಬಂದು ಹಾದಿಗೆ ಹೋಗಿ ಬರ್ತೀವಿ ಅಂದರೆ ಎಷ್ಟು ಖುಷಿಯಾಗಿರುತ್ತೆ ಅಂತಂತೇಳಿ. ಬಟ್ ಅದು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ, ಅಷ್ಟೊಂದು ಖುಷಿಯಾಗಿರುತ್ತೆ. ನಾನು ಅಲ್ಲೇ ಹೋಗ್ತಾಯಿದ್ದೆ, ಬಟ್ ಅಲ್ಲಿ ಗೇಟ್ ಇತ್ತು, ನಾವು ಅಲ್ಲೇ ಅಡ್ಡಾಡ್ತಿದ್ವಿ. ಅಲ್ಲಿ ಅಡ್ಡಾಡಂಗಿಲ್ಲ ಅಮ್ಮ, ಇಲ್ಲಿ ಬಾ ಈಗ, ಅಲ್ಲೆಲ್ಲ ಇಲ್ಲ ಅಮ್ಮ, ಸುಮ್ಮನೆ ರಮ್ಮ ತಾಯಿ ವಿಡಿಯೋ ಮಾಡಬೇಡ, ಇಲ್ಲೆಲ್ಲ ಇಂಟೆಲಿಜೆನ್ಸ್ ಸರ್ಗಳು ಇರ್ತಾರೆ, ಮತ್ತು ಆಮೇಲೆ ಅವರೆಲ್ಲ ಕ್ರೈಮ್ ಅವರು, ಅದ್ರಾಗ ಮತ್ತು ನಿನ್ನೆ ಎತ್ತಕೊಂಡು ಹೋಗ್ಬಿಟ್ಟು ನೋಡ್ತಾಯಿ ಅಂತಂದರು. ಪರವಾಗಿಲ್ಲ ಬಿಡಿ, ನಾನು ಮತ್ತೆ ಯಾವಾಗ ಬರ್ತೀನೋ ಇನ್ನೂ ಗೊತ್ತಿಲ್ಲ, ಮತ್ತೆ ನಾನು ಇದನ್ನು ನೋಡ್ತೀನೋ ಇಲ್ಲ ಗೊತ್ತಿಲ್ಲ. ನನಗೆ ಒಂದು ವೀಡಿಯೋ ಇದ್ದರೆ ಇರಲಿ, ಏನೂ ಆಗೋಲ್ಲ, ನೋಡೋಣ. ನನಗೆ ಫ್ರೆಂಡ್ಸ್ ಇದ್ದಾರೆ ತುಂಬ ಜನ ನಮ್ಮೂರಲ್ಲಿ, ಅವ್ರಿಗೆ ನಾನು ತೋರಿಸ್ಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾನು ವೀಡಿಯೋ ಮಾಡ್ಕೊತಾ ಇದ್ದೀನಿ ಅಂತಂದರು. ಸರಿ ಆಯಿತು ಬಾ, ಹೋಟೆಲಲ್ಲಿ ಬಾಳೆಹಣ್ಣು ತಿನ್ನು ಬಾ ಅಂತಂದು. ಅಲ್ಲೊಂದು ಕ್ಯಾಂಟೀನ್ ಇತ್ತು, ಇಲ್ಲೊಂದು ಹೋಟೆಲ್ ಮಾಡಿದರು. ಅದರಲ್ಲಿ ಒಬ್ಬರು ಅಣ್ಣ ಇದ್ದರು ಪರಶುರಾಮ ಅಂತೇಳಿ, ಅವ್ರನ್ನ ಮೀಟ್ ಆಗಂತ ಬಾ ಅಂತಂದರು. ಸೊ ಹೋಗಿದ್ವಿ, ಬಟ್ ಅಲ್ಲಿ ಆ ಅಣ್ಣ ಸಿಗಲಿಲ್ಲ. ಅವಳು ಬಾಳೆಹಣ್ಣು ತೊಗೊಂಡ್ಕಾಸಿ ತಿನ್ಕೊಂಡು ಬರ್ತಾಯಿದ್ಲು. ನೋಡಿರಿ ಅದು ಬ್ಯಾಕ್ ಸೈಡು ನೋಡಿರಿ, ಇಲ್ಲಿ ಕಾರ್ಗಳೆಲ್ಲ ಹೆಂಗೆ ನಿಂತಿದ್ದಾವೆ ಅಂತಂದರೆ
ಎಲ್ಲ ಪೊಲೀಸವ್ರದ್ದು ಪ್ರತಿಯೊಬ್ಬರದ್ದು ಕಾರ್ ಇದ್ದೇ ಇರುತ್ತೆ. ಸೊ ಇಲ್ಲಿ ನಮ್ಮ ಸರ್ ಒಬ್ಬರು ಬಂದರು, ನನಗೆ ಮೀಟ್ ಆದರು. ನಂಗೆ ತುಂಬ ಖುಷಿ ಆಯಿತು. ಹಾಯ್ ಭುವನೇಶ್ವರಿ ಮೇಡಮ್ ಹೇಗಿದ್ದೀರಾ ಅಂತಂದರು. ತುಂಬ ಖುಷಿ ಆಯಿತು. ಏನು ಮೇಡಮ್ ವೀಡಿಯೋ ಮಾಡ್ತಾಯಿದ್ದೀರಾ ಅಂತಂದರು. ನಾನಂದೆ ಇಲ್ಲ ಸರ್, ಸುಮ್ಮನೆ ಹಂಗೆ ವೀಡಿಯೋ ಮಾಡ್ತಾಯಿದ್ದೀನಿ, ಯಾಕಂದ್ರೆ ನೆನಪಿಗೋಸ್ಕರ ಇರಲಿ ಅಂತೇಳಿ ಅಂದೆ ನಾನು. ಅದಾದಮೇಲೆ ಮಾತಾಡಿದರು ತುಂಬ ಹೊತ್ತು. ಯಾಕಂತಂದರೆ ಅದು ಇದು ಏನಕ್ಕೆ ಹೋದೆಮ್ಮ ಬಿಟ್ಟು, ಏನಕ್ಕಿಲ್ಲ ಅಂತ ಕೇಳ್ತಾಯಿದ್ರು. ಸೊ ಅದಕ್ಕೋಸ್ಕರ ನಾನು ಹೇಳಿದೆ, ಹಿಂಗೆ ಪ್ರಾಬ್ಲಮ್ ಇದೆಯಲ್ಲ ಸರ್, ನೋಡಿದ್ರಲ್ಲ ನೀವು ನನ್ನ ಪ್ರಾಬ್ಲಮ್ ಹೆಂಗಿದೆ ಅಂತೇಳಿ ಅಂತಂದೇಳಿ ಮಾತಾಡಿದೆ. ಅದಾದಮೇಲೆ ನೀನು ಜಯನಗರ ಹೋದಕ್ಕೆ ಮತ್ತೆ ಒಳ್ಳೆ ಬರಲೇ ಇಲ್ಲಮ್ಮ, ನೀನು ಜಯನಗರ ಸ್ಟೇಷನ್ ಹೋದ್ಮೇಲೆ ಅಂತಂದರು. ಸೊ ಜಯನಗರ ಸ್ಟೇಷನ್ ಹೋದ ನಂತರ ನಾನು ಸರ್ ಕೊಪ್ಪಳ ಹೋಗ್ಬಿಟ್ಟೆ ನಾನು. ಮತ್ತು ಏನು ಮಾಡಲಿ, ಅನಿವಾರ್ಯತೆ ಹೆಂಗೆ ಜೀವನ ಸಾಗುತ್ತೆ ಹಂಗೆ ಸಾಗಂಡು ಹೋಗಬೇಕು ಅಂಥೇಳಿ ಮಾತಾಡಿದ್ವಿ. ನನ್ನ ಫ್ರೆಂಡು ನಾವಿಬ್ಬರು ತುಂಬ ವಾದ ಮಾಡಿದ್ವಿ. ನೋಡಿರಿ ಎಲ್ಲಿ ನಮ್ಮ ನೆರಳು ಕಾಣುತ್ತೆ ಅಷ್ಟೇ, ನನ್ನ ಮಕ್ಕ ಕಾಣೋಕ್ಕಾಗಲ್ಲ, ಯಾಕಂದ್ರೆ ನನಗೆ ಒಬ್ಬರು ವೀಡಿಯೋ ಮಾಡಿದ್ರೆ ಯಾರೂ ಇದ್ದಿಲ್ಲ, ಅದಕ್ಕೋಸ್ಕರ. ಸೊ ಮಾತಾಡಿದ ಮೇಲೆ ಅವ್ರು ಸರ್ ಏನಂದರು, ಸರಿ ಆಯಿತು, ಯಾವ ಕಡೆ ಹೋಗ್ಬೇಕಮ್ಮ ಇವಾಗ ನೆಕ್ಸ್ಟು ಅಂತಂದರು. ಸರ್ ನಮ್ಮೂರಿಗೆ ಹೋಗಬೇಕು ನಾನು, ಮತ್ತು ಇವಾಗ ಎಲ್ಲಿ ಸ್ಟೇ ಆಗೋಲ್ಲ ನಾನು, ಮತ್ತು ನನಗೆ ಇಲ್ಲಿ ಎಲ್ಲಿ ಸ್ಟೇ ಹಾಕೋಕೆ ನನಗೆ ಯಾರೂ ರಿಲೇಷನ್ಸ್ ಇಲ್ಲ, ಅಷ್ಟೊಂದು ಇದ್ದಾರೆ ಬಟ್ ನಾನು ಯಾರ ಮನೆಗೂ ಇರೋಲ್ಲ ಅಂದೆ. ನಮ್ಮ ಫ್ರೆಂಡ್ ಏನಿದ್ದು, ನಮ್ಮ ಮನೆ ಇಲ್ಲೇನೆ ಅಂತಂತಂದ್ಲು. ನಿಮ್ಮ ಮನೆ ಇದೆ, ಇಲ್ಲ ಅನ್ನಲ್ಲ, ಬಟ್ ನಾನು ಮಗನ ಬಿಟ್ಟು ಬಂದಿದ್ದೀನಿ ಊರಲ್ಲಿ, ಸೊ ಅದಕ್ಕೋಸ್ಕರ ನಾನು ಹೋಗಬೇಕು ಅಂತೇಳಿ ಹೋಗ್ತಾ ಇದ್ದೆ. ಸರ್ ಏನಾದರೂ, ಬಾಮ್ಮ ನಾನು ಅಲ್ಲಿ ಮಟ್ಟ ಡ್ರಾಪ್ ಮಾಡಿ ಆಮೇಲೆ ಅಲ್ಲಿ ಒಂದು ಸಿಗ್ನೇಚರ್ ಇದೆ ಎಂದು ಸಿಗ್ನೇಚರ್ ಮುಗಿಸ್ಕೊಂಡು ಹೋಗಂತಿ ಅಂತಂದರು. ಸರ್ ಬೇಡ ಬಿಡಿ ಸರ್, ನಾನೇ ಬರ್ತೀನಿ ಬಸ್ಸಲ್ಲಿ ಅಂತಂದೆ. ಇಲ್ಲ ಬಾಮ್ಮ ನೀನೊಂದು ಸಿಗ್ನೇಚರ್ ಇತ್ತು, ಅದಕ್ಕೋಸ್ಕರ ನಾನು ಬಂದಿದ್ದೆಲ್ಲ ಇವರೇ ಸರ್ ಕರ್ಕೊಂಬಂದಿದ್ದೆ ಅಂತ ನಾನೊಂದು ಡೈಲಾಗ್ ಹೊಡೆದೆ. ಸರ್ ಏನೋ ಮಾತಾಡಿದರು. ಸೊ ಅವ್ರ ಜೊತೆ ಮಾತಾಡ್ಕೊಂಡು ಕಳಿಸಿ ನಂದೊಂದೇ ಲಾಸ್ಟ್ ಅನಿಸಿಕೆ ಏನಂತಂತಂದರೆ, ನೀವು ಇಲ್ಲಿ ಮಟ್ಟ ಬಂದಿದ್ದೀಯಾ, ನಿಮ್ಮ ಎಸ್ ಪಿ ಸರ್ನ ಮೀಟಾಗಿ ಹೋಗಮ್ಮ ಅಂತಂತಂದರು. ನಮ್ಮ ಎಸ್ ಪಿ ಸರು ಎಲ್ಲಿದ್ದಾರೆ ಗೊತ್ತಿಲ್ಲ ಸರ್ ಅಂತಂದೆ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇದ್ದಾರೆ, ನೀನು ಹೋಗಿ ಮೀಟ್ ಆಗಮ್ಮ, ಯಾಕಂದರೆ ಯಾವಾಗೋ ಒಂದು ಸಾರಿ ನಿಮ್ಮನ್ನು ಕೇಳ್ತಾರೆ, ಭುವನೇಶ್ವರಿ ಹೆಂಗಿದ್ದಾರೆ, ಎಲ್ಲಿದ್ದಾರೆ ಇವಾಗ ಅಂತ ಕೇಳಿರ್ತಾರೆ ಅಂತಂದರು. ಸೊ ನಂಗೆ ತುಂಬ ನೋವು ಆಯಿತು ಮನಸ್ಸಿಗೆ, ನಮ್ಮ ಎಸ್ ಪಿ ಸರ್ನ ಮಿಸ್ ಮಾಡ್ಕೊತಾ ಇದ್ದೀವೇನೋ ಅಂತೇಳಿ. ಬಟ್ ಅವರಷ್ಟು ಒಳ್ಳೆಯವರು ಎಲ್ಲಿ ಸಿಗಲ್ಲ, ಐ ಥಿಂಕ್ ಎಲ್ಲಿ ಸಿಗಲ್ಲ, ಸಿಕ್ಕೇ ಸಿಗ್ತಾರೆ ಇಲ್ಲನಲ್ಲ, ಬಟ್ ಅವ್ರು ನಂಗೆ ತುಂಬ ಹೆಲ್ಪ್ ಮಾಡಿದರು. ನಾನು ಬರ್ಡನ್ ಇದ್ದಾಗ ಹಿಂಗಿಲ್ಲಮ್ಮ, ಹಿಂಗೆ ಮಾಡಬೇಕಮ್ಮ, ಹಿಂಗೆ ಮಾಡಿದ್ರೇ ಜೀವನ, ಹಿಂಗೆ ಮಾಡ್ಲಿಕ್ಕೆ ಜೀವನ ಅಲ್ಲ ಅಂತ ಹೇಳಿದರು. ನಂದು ಇಲ್ಲಿಗೆ ಎಂಡ್ ಮಾಡ್ತೀನಿ.